ಇಷ್ಟೆಲ್ಲ ಅವಮಾನ ಆದ್ಮೇಲೆ ಆ ಪುಟ್ಟಕ್ಕ ಎಲ್ಲಿ ಊರಲ್ಲಿ ಇರ್ತಾರೆ? ಹೌದ್ರಾದ ಊರ್ನಾಗೆಲ್ಲ ಅಭ್ಯಾಸ ಮಾಡ್ಕೊಂಡು ಓಡಾಡ್ತಿದ್ದವಳು ಇನ್ಯಾರು ಹೋಗಿ ಅವಳ ಮೆಸ್ನಾಗ ಉಪ್ಪು ತಿಂತಾರೆ ಇವಳು. ಹೌದೌದು, ಅಂತೂ ಇಂತೂ ಈಟ್ ದಿನ ಆದ್ಮ್ಯಾಕೆ ನಿಂಗೆ ಲಾಟ್ರಿನೇ ಹೊಡಿತು ಬಿಡು ರಾಜಿ. ಹೌದು ನಂಜಮ್ಮ, ಊರ್ ಬಿಟ್ಟು ಹೋದ್ಮ್ಯಾಕೆ ಅಮ್ಮನೇ ಮೆಸ್ಸು ಎಲ್ಲ ನಂದೆಯ. ನಂಗೂ ಅಟ್ಟಯ್ಯ ಈಟ್ ದಿನ ಕೊಸರಾಡದ್ಮ್ಯಾಕೆ ಆ ಕುರ್ಚಿ ಮೇಲೆ ಕೂತ್ಕೊಳ್ಳೋ ಯೋಗ ಬಂದದೆ. ಇನ್ಮ್ಯಾಕೆ ಆ ಬಂಗಾರ 3 ಕಾಸ್ಗೂ ಬೆಲೆ ಇಲ್ದಿರೋ ಉಡ್ದಾರ. ನನಗೂ ಅಷ್ಟೇಪ್ಪ, ಮನೇಲಿ ಮುದ್ಕಿ ಕಾಟ ಹೆಚ್ಚಾಗಿ ಮದುವೆ ಮಾತುಕತೆವರೆಗೂ ಹೋಗಿತ್ತು. ಈಗಾಗಿರೋ ತಲೆನೋವಿಗೆ ಎಲ್ರು ಮೂಲ ಹುಡುಕ್ತಾರೆ ಹೊರತು ಯಾರು ಮದುವೆ ಬಗ್ಗೆ ಮಾತಾಡಲ್ಲ. ಹೌದು, ಆ ಸಿಂಗಾರಮ್ಮನ ದಯದಿಂದ ಯಾರ್ದೋ ಸ್ವರ್ಗಕ್ಕೆ ನಾವು ಸೇರಿದ್ವಿ. ಇದನ್ನ ಈಟಕ್ಕೆಯ ಬಿಟ್ಟು ನಾವು ಕೈ ಕಟ್ ಕೂರ್ಬಾರ್ದು. ಹೌದೌದು, ಬಳ್ದಷ್ಟು ಬಣ್ಣ ಬಗ್ದಷ್ಟು ಚಿನ್ನ ಅನ್ನೋಂಗೆ ಈ ಪರಿಸ್ಥಿತಿನ ಉಪಯೋಗ ಮಾಡ್ಕೊಂಡು ಇದನ್ನ ಅನುಕೂಲ ಪಡ್ಕೋಬೇಕು. ಜೈ ಸಿಂಗಾರಮ್ಮ, ಜೈ ಜೈ ಸಿಂಗಾರಮ್ಮ. ಅಮ್ಮರೇ, ಹೌದು ಪುಟ್ಟಕ್ಕ, ಈಟ್ ದಿನ ನಾವೆಲ್ಲರೂ ಅವಳಿಂದ ಅನುಭವಿಸಿದ ಸಾಕು. ಇನ್ಮ್ಯಾಕೆ ಅವಳನ್ನ ಸುಮ್ಕೆ ಬಿಡಬಾರ್ದು. ಮಾನ ಮರ್ವಾದೆ ಜೊತೆಗೆ ಮನುಷ್ಯತ್ವನು ಕಳ್ಕೊಂಬಿಟ್ಟವಳೆ. ಕಂಟಿ, ನಿಮ್ ದಾರಿನೇ ಸರಿಕಲ್ಲ. ಒಬ್ರಿಗೆ ಈಟೊಂದೆಲ್ಲ ತೊಂದರೆ ಕೊಡ್ತಾವಳೆ ಅಂದ್ರೆ ಅವಳನ್ನ ನಾನು ಸುಮ್ಕೆ ಬಿಡಾಕಿಲ್ಲ. ಕಾನೂನು, ನ್ಯಾಯ, ಸರ್ಕಾರ ಎಲ್ಲನೂ ಅವಳ ತಾಳಕ್ಕೆ ತಕ್ಕಂಗೆ ಕುಣಿತಾ ಇದೆ ಅಂದ್ರೆ ಏನೋ ಮಾಡೋಳೆ. ಅಲ್ಲ, ನನಗೆ ಬೆಂಬಲ ಕೊಡ್ಬೇಕಾಗಿದ್ದ ಪಾಟಿ ಸಾಹೇಬ್ರು ಕೂಡ ನಾನು ಫೋನ್ ತೆಗಿತಾ ಇಲ್ಲ. ಅರೆ, ಆ ಸಿಂಗಾರಮ್ಮ ಅಧಿಕಾರಿಗಳ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟವ್ರ. ಹೌದು ಗೋಪಾಲಯ್ಯ, ಅದ್ರಲ್ಲಿ ಏನೋ ದೊಡ್ಡ ಎಡವಟ್ಟಾಗೈತೆ. ಅಧಿಕಾರಿಗಳೆಲ್ರೂ ಮಸ್ಲತ್ ಮಾಡಿ ಅವಳು ಬುಟ್ಟಿಗೆ ಹಾಕೊಂಡವಳೆ ಅಂದ್ರೆ ನಮ್ಮೆಲ್ರಿಗೂ ಇನ್ನೂ ಸ್ಯಾನೆ ತೊಂದರೆ ಕೊಡ್ಬೇಕು ಅಂತ ಸಂಚ ಹಾಕೊಂಡಿರ್ತಾಳೆ. ಅವಳು ಇಲ್ಲಿ ಗಂಟ ಬುಟ್ಟಿದೆ ತೆಪ್ಪಾಯ್ತು ಕಣವ. ಅವಳು ಒಬ್ಳಿಲ್ಲ ಅಂದ್ರೆ ವ್ಯವಸ್ಥೆ ತಾನಾಗೆ ಸರಿ ಹೋಯ್ತದೆ. ಕಂಟಿ, ನಡಿ ಮಗ ಒಳ್ಡುಮ. ಅಮ್ಮರೇ, ಅಮ್ಮ ಅವ ಆರೋಗ್ಯ ಜೋಪಾನ. ನಾನು ಬಲಿ ಪಡ್ಕೊಂಡ್ಮ್ಯಾಕೆ ನಿಮ್ಮನ್ನ ಬಂದು ನೋಡೋದು. ನಮ್ಮವ್ರ ಹೆಸರು ಹಾಳು ಮಾಡಿರೋನ್ನ ಒಬ್ಬೊಬ್ಬರನ್ನ ಉಳ್ಸಾಕಿಲ್ಲವ. ಆಶೀರ್ವಾದ ಮಾಡಿ. ಅಯ್ಯೋ ಶಿವನೇ, ಸಮಯ ಸಾಧುಗಳ್ನು ಸಾಲಗಾರನಾಗ ಮಾಡಿಬಿಡ್ತದೆ ಅಂದಂಗೆ ಬುದ್ಧಿ ಹೇಳ್ಬೇಕಾದ ಅಮ್ಮವ್ರೆ ಮಗನ ಕರ್ಕೊಂಡು ಬಲಿ ತಗೊಳಕ್ಕೆ ಹೊರಟುಬಿಟ್ರು. ಇಲ್ಲ, ನಾನು ಹಂಗೆ ಮಾಡೋಕ್ಕಿಲ್ಲ. ನ್ಯಾಯ, ರೀತಿ, ನೀತಿನಲ್ಲಿ ಬಾಳ್ದವ್ರಿಗೆ ಸತ್ತಿದ್ದ ದಾರಿನಾಗೆ ನ್ಯಾಯ ಸಿಗಬೇಕು. ನಾನು ನನ್ನ ಮಗಳಿಗೋಸ್ಕರ ಕಾನೂನು ರೀತಿಲೇ ಹೋರಾಡ್ತೀನಿ. ನ್ಯಾಯ ಕೊಡಿಸ್ತೀನಿ.
ಯಾವತ್ತೆ ಅಂತ ನನ್ನ ಹೆಂಡ್ರ ಮ್ಯಾಕೆ ಅಪದ ವರ್ಸ್ತೀರಾ ಅಪದ ವರ್ಸ್ತೀರಾ ಏಯ್ ಬಾಯ್ ಬಿಟ್ರಲ್ಲ, ಇದೆಲ್ಲ ಸಿಂಗಾರನ್ ಕುಮ್ಮಕ್ ತಾನೆ. ನೀವಿಬ್ರು ಅದ್ರಾಗೆ ಸಾಮೇಲ್ ಆಗಿದ್ದೀರಲ್ವೇ? ವಾ ಇವಾಗ ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಕ್ಕಿಲ್ಲ. ಬುಡಕ್ಕೆ ಮೆಣಸಿನ್ಕಾಯಿ ಇಡಬೇಕು. ಅಣ್ಣ ನಾನು ಆಗ್ಲೇ ಮಾರ್ಕೆಟಿಂದ ಮೆಣಸಿನ್ಕಾಯಿ ತಂದಿಟ್ಟಿವ್ನಿ. ಏಯ್ ನಿಜ ಹೇಳ್ತೀರಿಲ್ವಾ? ಇಲ್ಲಂದ್ರೆ ಕಡೆಗೆ ಮೆಣಸಿನ್ಕಾಯಿ ಇಡ್ತೀವಿ ನೋಡಿ. ಕಂಟಿ, ಇವ್ರನ್ನ ಹಿಂಗೆ ಒಬ್ಬೊಬ್ಬರನ್ನಾಗಿ ವಿಚಾರಿಸ್ಕೊಂಡ್ರೆ ಆಗಲ್ಲ ಮಗ. ಎಲ್ರನ್ನು ಒಟ್ಟಿಗೆ ಗುಡ್ಡ ಹಾಕಿ ಚರ್ಮ ಸೆಲಿಯುಮ ಕೊಡೋ ಸಿಕ್ಸಿಗೆ ಸಿಂಗಾರಮ್ಮ ಪತ್ರಗುಟ್ಟವಾಗ್ಬೇಕು. ಹಂಗಾರೆ ಮೊದಲು ಆ ದಾಸಪ್ಪನ ಹೇಳ್ಕೊಂಬರ್ಬೇಕವ. ಆ ನನ್ನ ಮಗ ಕೂಡ ಆ ಸಿಂಗರ ಒಂದ್ ಜೊತೆ ಸೇರ್ಕೊಂಡವನೆ. ಹಂಗಾದ್ರೆ ಹೋಗಿ ಮೊದಲು ದಾಸಪ್ಪನ ಹೇಳ್ಕೊಂಡ್ ಬಾ. ಎಲ್ರಿಗೂ ಒಟ್ಟಿಗೆ ಸೇರಿ ಕಾರ ಅರ್ಯುಮ. ಸರಿವಾ.